2025ರ ಫೆಬ್ರವರಿಯಲ್ಲಿ ದುಬೈ ಮೂಲದ ಬೈಬಿಟ್ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ನಿಂದ $1.5 ಬಿಲಿಯನ್ ಮೌಲ್ಯದ ಕ್ರಿಪ್ಟೋ ಕರೆನ್ಸಿಗಳನ್ನು ಹ್ಯಾಕ್ ಮಾಡಲಾಗಿದೆ ಎಂಬ ಸುದ್ದಿ ಬಂದಿತ್ತು. ಇದು ಕ್ರಿಪ್ಟೋ ಕರೆನ್ಸಿ ವಿಷಯದಲ್ಲಿ ಜಗತ್ತಿನಲ್ಲಿ ಈವರೆಗೆ ನಡೆದಂತಹ ಅತಿ ದೊಡ್ಡ ಕಳ್ಳತನವಾಗಿತ್ತು. ಇದರ ಹಿಂದೆ ಉತ್ತರ ಕೊರಿಯಾದ ಕುಖ್ಯಾತ ಹ್ಯಾಕಿಂಗ್ ಗುಂಪು ಲಾಸರಸ್ ಇರುವುದು ಬಹಿರಂಗವಾಯಿತು. ಸೋನಿ ಪಿಕ್ಚರ್ಸ್ ಅನ್ನು ಹ್ಯಾಕ್ ಮಾಡಿದ್ದು, ಬಾಂಗ್ಲಾದೇಶದ ಬ್ಯಾಂಕ್ಗಳಿಂದ $81 ಮಿಲಿಯನ್ ಕದ್ದಿದ್ದು, ಭಾರತದ ಪರಮಾಣು ಸ್ಥಾವರದ ಸೈಬರ್ ಸೆಕ್ಯೂರಿಟಿಯ ಒಳಗೆ ನುಸುಳಲು ಪ್ರಯತ್ನಿಸಿದ್ದು, ಹೀಗೆ ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಈ ಗುಂಪು ಭಾಗಿಯಾಗಿದೆ. 2009ರಿಂದ ಸಕ್ರಿಯವಾಗಿರುವ ಈ ಗುಂಪನ್ನು ಅಮೆರಿಕದ FBI ನಂತಹ ಸಂಸ್ಥೆಗಳಿಗೂ ನಿಯಂತ್ರಿಸಲು ಸಾಧ್ಯವಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಉತ್ತರ ಕೊರಿಯಾ ಸರ್ಕಾರದ ಬೆಂಬಲ ಹಾಗೂ ಸಹಕಾರ. ಲಾಸರಸ್ ಗ್ರೂಪ್ ಹೇಗೆ ಪ್ರಾರಂಭವಾಯಿತು, ಉತ್ತರ ಕೊರಿಯಾ ಸರ್ಕಾರ ಇಂತಹ ಗುಂಪುಗಳನ್ನು ಏಕೆ ಬೆಳೆಸುತ್ತಿದೆ, ಇದರಿಂದ ಅವರಿಗೇನು ಲಾಭ ಎಂಬಿತ್ಯಾದಿ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಬನ್ನಿ. ಲಾಸರಸ್ ಗ್ರೂಪ್ 2009ರಲ್ಲಿ ಪ್ರಾರಂಭವಾಗಿದ್ದರೂ ಕೂಡ 2011ರಲ್ಲಿ ದಕ್ಷಿಣ ಕೊರಿಯಾದ ವಿರುದ್ಧ ನಡೆಸಿದಂತಹ ಸೈಬರ್ ದಾಳಿಯ ಮೂಲಕ ಅದು ಜಗತ್ತಿನ ಗಮನ ಸೆಳೆಯಿತು. ಈ ದಾಳಿಯು ದಕ್ಷಿಣ ಕೊರಿಯಾದ ಮಾಧ್ಯಮ ಸಂಸ್ಥೆಗಳು, ಮೂಲಸೌಕರ್ಯಗಳು, ಹಣಕಾಸು ವೆಬ್ಸೈಟ್ಗಳು ಹಾಗೂ ಅಮೆರಿಕನ್ ಮಿಲಿಟರಿ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿದವು. ಉತ್ತರ ಕೊರಿಯಾ ಹಾಗೂ ದಕ್ಷಿಣ ಕೊರಿಯಾ ಐತಿಹಾಸಿಕವಾಗಿ ಬಹಳ ದೊಡ್ಡ ರೀತಿಯಲ್ಲಿ ವೈರತ್ವ ಹೊಂದಿರುವಂತಹ ನೆರೆಯ ರಾಷ್ಟ್ರಗಳು. ಉತ್ತರ ಕೊರಿಯಾ ಕಮ್ಯುನಿಸ್ಟ್ ಸರ್ವಾಧಿಕಾರಿ ರಾಷ್ಟ್ರವಾಗಿದ್ದರೆ, ದಕ್ಷಿಣ ಕೊರಿಯಾ ಅಮೆರಿಕದ ಬೆಂಬಲದೊಂದಿಗೆ ರೂಪುಗೊಂಡ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿದೆ. ಉತ್ತರ ಕೊರಿಯಾ ಶತ್ರು ರಾಷ್ಟ್ರಗಳನ್ನು ದುರ್ಬಲಗೊಳಿಸಲು ಸೈಬರ್ ದಾಳಿಯನ್ನು ಬಳಸುತ್ತಿದೆ. 2014ರಲ್ಲಿ ಲಾಸರಸ್ ಗ್ರೂಪ್ ಸೋನಿ ಪಿಕ್ಚರ್ಸ್ ವಿರುದ್ಧ ಸೈಬರ್ ದಾಳಿ ನಡೆಸಿತು. ಈ ದಾಳಿಯಲ್ಲಿ ಸೋನಿಯ ಬಿಡುಗಡೆಯಾಗಬೇಕಿದ್ದಂತಹ ಚಲನಚಿತ್ರಗಳು, ನೌಕರರ ಖಾಸಗಿ ಮಾಹಿತಿ, ಇಮೇಲ್ಗಳು ಸೋರಿಕೆಯಾದವು. ಘಟನೆಯಿಂದ ಸೋನಿಗೆ ಸುಮಾರು $100 ಮಿಲಿಯನ್ ನಷ್ಟವಾಯಿತು. ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಅವರನ್ನು ಹತ್ಯೆ ಮಾಡುವ ಪಿತೂರಿಯನ್ನೊಳಗೊಂಡಂತಹ ದಿ ಇಂಟರ್ವ್ಯೂ ಎಂಬ ಹಾಸ್ಯ ಚಲನಚಿತ್ರವನ್ನು ಸೋನಿ ಬಿಡುಗಡೆ ಮಾಡಲು ನಿರ್ಧರಿಸಿದ್ದರಿಂದ ಈ ದಾಳಿ ನಡೆಸಿದ್ದಾಗಿದೆ. 2016ರಲ್ಲಿ ಉತ್ತರ ಕೊರಿಯಾ ತನ್ನ ಹ್ಯಾಕಿಂಗ್ ವಿಧಾನಗಳನ್ನು ಬದಲಿಸಿತು. ಇದಕ್ಕೆ ಮುಖ್ಯ ಕಾರಣ ಉತ್ತರ ಕೊರಿಯಾದ ಪರಮಾಣು ಪರೀಕ್ಷೆ ಹಾಗೂ ಅಮೆರಿಕದಂತಹ ದೇಶಗಳ ವಿರೋಧ. 2006ರಲ್ಲಿ ಉತ್ತರ ಕೊರಿಯಾ ಪರಮಾಣು ರಾಷ್ಟ್ರವಾಯಿತು. 2016ರಲ್ಲಿ ಅವರು ತಮ್ಮ ಅತ್ಯಂತ ಶಕ್ತಿಶಾಲಿ ಪರಮಾಣು ಕ್ಷಿಪಣಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದರು. ಇದರಿಂದಾಗಿ ಅಮೆರಿಕವು ಉತ್ತರ ಕೊರಿಯಾದ ಮೇಲೆ ಕಲ್ಲಿದ್ದಲು ರಫ್ತು ಸಹಿತ ಕಠಿಣ ನಿರ್ಬಂಧಗಳನ್ನು ವಿಧಿಸಿತು. 2016ರಲ್ಲಿ ಉತ್ತರ ಕೊರಿಯಾದ ರಫ್ತು ಆದಾಯದ ಸುಮಾರು 40% ಕಲ್ಲಿದ್ದಲಿನಿಂದಲೇ ಬರುತ್ತಿತ್ತು. ಈ ನಿರ್ಬಂಧಗಳಿಂದಾಗಿ ಈ ಆದಾಯವು ನಿಂತು ಹೋಯಿತು. 2016ರಲ್ಲಿ ಲಾಸರಸ್ ಗ್ರೂಪ್ ಬಾಂಗ್ಲಾದೇಶದ ಬ್ಯಾಂಕಿನ ವಿದೇಶಿ ಮೀಸಲು ನಿಧಿಯನ್ನು ಗುರಿಯಾಗಿಸಿತು. ಅವರು ರೆಸಲ್ ಆಲಂ ಎಂಬ ಇಮೇಲ್ ಐಡಿಯಿಂದ ಬಾಂಗ್ಲಾದೇಶದ ಬ್ಯಾಂಕಿನ ಉದ್ಯೋಗಿಗಳಿಗೆ ಇಮೇಲ್ ಕಳುಹಿಸಿದ್ರು. ಇದು ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸುವವರ ಇಮೇಲ್ನಂತೆ ಮೇಲ್ನೋಟಕ್ಕೆ ಕಾಣುತ್ತಿತ್ತು. ಅದರಲ್ಲಿ CV ಹಾಗೂ ಕವರ್ ಲೆಟರ್ ಡೌನ್ಲೋಡ್ ಮಾಡಲು ವೆಬ್ಸೈಟ್ ಲಿಂಕ್ ಇತ್ತು. ಯಾವುದೇ ಉದ್ಯೋಗಿ ಈ ಲಿಂಕ್ ಅನ್ನು ತೆರೆದು ಡಾಕ್ಯುಮೆಂಟ್ಗಳನ್ನು ಡೌನ್ಲೋಡ್ ಮಾಡಿದರೆ ಲಾಸರಸ್ ಗ್ರೂಪ್ನ ಮಾಲ್ವೇರ್ ಅವರ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಆಗುತ್ತಿತ್ತು. ಈ ಪ್ರಯೋಗದಲ್ಲಿ ಅವರು ಯಶಸ್ವಿಯೂ ಆದರು ಹಾಗೂ ಈ ಸಿಸ್ಟಮ್ ಮೂಲಕ ಅವರು ಬ್ಯಾಂಕಿನ ಸಂಪೂರ್ಣ ನೆಟ್ವರ್ಕ್ಗೆ ಪ್ರವೇಶ ಪಡೆದು ಬಾಂಗ್ಲಾದೇಶದ ಬ್ಯಾಂಕಿನ ವಿದೇಶಿ ಮೀಸಲು ನಿಧಿಯಿಂದ $81 ಮಿಲಿಯನ್ ಸುಲಭವಾಗಿ ಕದ್ದರು. 2017ರಲ್ಲಿ ಕ್ರಿಪ್ಟೋ ಮಾರುಕಟ್ಟೆಗಳು ದೊಡ್ಡ ಬೆಳವಣಿಗೆಯನ್ನು ಕಂಡವು. ಆದ್ದರಿಂದ ಲಾಸರಸ್ ಗ್ರೂಪ್ ಕ್ರಿಪ್ಟೋ ಪ್ಲಾಟ್ಫಾರ್ಮ್ಗಳನ್ನು ಹ್ಯಾಕಿಂಗ್ ಮೂಲಕ ಗುರಿಯಾಗಿಸಲು ಪ್ರಾರಂಭಿಸಿತು. ಅವರು ದಕ್ಷಿಣ ಕೊರಿಯಾದ ಕ್ರಿಪ್ಟೋ ಎಕ್ಸ್ಚೇಂಜ್ನಿಂದ $200 ಮಿಲಿಯನ್ ಮೌಲ್ಯದ ಬಿಟ್ಕಾಯಿನ್ ಕದಿಯುವ ಮೂಲಕ ಈ ಕ್ಷೇತ್ರಕ್ಕೆ ಪ್ರವೇಶಿಸಿದರು. ಇದಕ್ಕೆ ಕಾರಣ ದಕ್ಷಿಣ ಕೊರಿಯಾ ವಿಶ್ವದ 3ನೇ ಅತಿ ದೊಡ್ಡ ಬಿಟ್ಕಾಯಿನ್ ವ್ಯಾಪಾರ ಮಾರುಕಟ್ಟೆಯಾಗಿತ್ತು. ಮಾತ್ರವಲ್ಲದೆ ಉತ್ತರ ಕೊರಿಯಾದ ಪ್ರಮುಖ ಶತ್ರು ದೇಶವೂ ಆಗಿತ್ತು. ಕ್ರಿಪ್ಟೋ ಕರೆನ್ಸಿ ಎಂದರೆ ಕ್ರಿಪ್ಟೋಗ್ರಫಿ ವಿಧಾನವನ್ನು ಬಳಸಿಕೊಂಡು ಇಂಟರ್ನೆಟ್ ಅಲ್ಲಿ ರಕ್ಷಿಸಲ್ಪಟ್ಟ ಡಿಜಿಟಲ್ ಕರೆನ್ಸಿ. ಇದನ್ನು ಸರ್ಕಾರಗಳು ಅಥವಾ ಬ್ಯಾಂಕುಗಳು ನಿಯಂತ್ರಿಸುವುದಿಲ್ಲ. ಕ್ರಿಪ್ಟೋ ಕರೆನ್ಸಿ ವಹಿವಾಟುಗಳನ್ನು ಬ್ಲಾಕ್ ಚೈನ್ ಎಂಬ ಡಿಜಿಟಲ್ ಲೆಡ್ಜರ್ ಮೂಲಕ ದಾಖಲಿಸಲಾಗುತ್ತದೆ. ಬಿಟ್ಕಾಯಿನ್, ಎಥೇರಿಯಂ, ರಿಪ್ಪಲ್, ಡಾಜ್ ಕಾಯಿನ್ ಇತ್ಯಾದಿ ಪ್ರಸಿದ್ಧ ಕ್ರಿಪ್ಟೋ ಕರೆನ್ಸಿಗಳಾಗಿವೆ. ಬ್ಲಾಕ್ ಚೈನ್ ನೆಟ್ವರ್ಕ್ ಸುರಕ್ಷಿತವಾಗಿದ್ದರೂ ಫಿಶಿಂಗ್ ದಾಳಿಗಳ ಮೂಲಕ ಕ್ರಿಪ್ಟೋ ಖಾತೆಗಳನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇದೆ. 2025ರಲ್ಲಿ ಲಾಸರಸ್ ಗ್ರೂಪ್ ಬೈಬಿಟ್ ಎಕ್ಸ್ಚೇಂಜಿನ ಕ್ರಿಪ್ಟೋ ವಾಲೆಟ್ ಪ್ರೊವೈಡರ್ಗಳಾದ ಸೇಫ್ ವಾಲೆಟ್ಸ್ನ ಮಲ್ಟಿ ಸೈನ್ ವಾಲೆಟ್ ಸಾಫ್ಟ್ವೇರ್ ಅನ್ನು ಗುರಿಯಾಗಿಸಿದ್ರು. ನೌಕರರ ಕಂಪ್ಯೂಟರ್ ಸಿಸ್ಟಮ್ಗಳಿಗೆ ಮಾಲ್ವೇರ್ ಕೋಡ್ ಅನ್ನು ಇನ್ಸ್ಟಾಲ್ ಮಾಡಿ ಸುಮಾರು $1.5 ಬಿಲಿಯನ್ ಮೌಲ್ಯದ ಎಥೇರಿಯಂ ಟೋಕನ್ಗಳನ್ನು ಕದ್ದರು. ಈ ಕಳ್ಳತನದ ಹಿಂದೆ ಲಾಸರಸ್ ಗ್ರೂಪ್ ಇರುವುದು ಶೀಘ್ರದಲ್ಲೇ ನಂತರ ಬಹಿರಂಗವಾಯಿತು.
ಉತ್ತರ ಕೊರಿಯಾದ ಇತರ ಹ್ಯಾಕಿಂಗ್ ಗುಂಪುಗಳು ಹಾಗೂ ಹಣದ ಬಳಕೆ. ಉತ್ತರ ಕೊರಿಯಾ ಸರ್ಕಾರದ ಗುಪ್ತಚರ ಇಲಾಖೆ ಅಡಿಯಲ್ಲಿ ಲಾಜರಸ್ ಗ್ರೂಪ್ ಮಾತ್ರವಲ್ಲದೆ ಅಂಡಾರಿಯಲ್, ಬ್ಲೂನೋರ್ಫ್, ಸ್ಕಾರ್ಕ್ರಾಫ್ಟ್, ಕಿಮ್ಸುಕಿ ಮೊದಲಾದ ಹ್ಯಾಕಿಂಗ್ ಗುಂಪುಗಳು ಸಹ ಕಾರ್ಯನಿರ್ವಹಿಸುತ್ತಿವೆ. ಈ ಗುಂಪುಗಳು ತಮ್ಮ ಸ್ವಾರ್ಥ ಹಿತಾಸಕ್ತಿಗಳು ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಅಸ್ತಿತ್ವದಲ್ಲಿವೆ. ಹ್ಯಾಕಿಂಗ್ ಮೂಲಕ ಗಳಿಸಿದಂತಹ ಹಣವನ್ನು ದೇಶದ ಪರಮಾಣು ಯೋಜನೆಗಳಿಗೆ ಬಳಸಲಾಗುತ್ತಿದೆ. ಪರಮಾಣು ಶಸ್ತ್ರಾಸ್ತ್ರಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಲು ಈ ಹಣವನ್ನು ಬಳಸಲಾಗುತ್ತಿದೆ. ಅಮೆರಿಕ ಹಾಗೂ ಯುಎನ್ ಭದ್ರತಾ ಮಂಡಳಿಯ ನಿರ್ಬಂಧಗಳನ್ನು ಎದುರಿಸುತ್ತಿರುವಂತಹ ಉತ್ತರ ಕೊರಿಯಾಕ್ಕೆ ಇದು ಆದಾಯದ ಮೂಲವಾಗಿದೆ. ನಿರ್ಬಂಧಗಳಿಂದಾಗಿ ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಮತ್ತು ಇತರ ದೇಶಗಳೊಂದಿಗೆ ಸಾಮಾನ್ಯ ವ್ಯಾಪಾರ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದು ಸರ್ಕಾರವನ್ನು ಇಂತಹ ಅನೈತಿಕ ಚಟುವಟಿಕೆಗಳಿಗೆ ಪ್ರೇರೇಪಿಸುತ್ತಿದೆ. ಹ್ಯಾಕರ್ಗಳ ತರಬೇತಿ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳು. ಉತ್ತರ ಕೊರಿಯಾ ಚಿಕ್ಕ ವಯಸ್ಸಿನಿಂದಲೇ ಅಂದರೆ ಶಾಲಾ ದಿನಗಳಿಂದಲೇ ಹ್ಯಾಕರ್ಗಳನ್ನು ಬೆಳೆಸಲು ಪ್ರಯತ್ನಿಸುತ್ತದೆ. ಉತ್ತರ ಕೊರಿಯಾ ಸರ್ವಾಧಿಕಾರಿ ರಾಷ್ಟ್ರವಾಗಿದ್ದು ಅಲ್ಲಿ ಉಚಿತ ಇಂಟರ್ನೆಟ್ ಪರಿಕಲ್ಪನೆ ಇಲ್ಲ. ಇಂಟರ್ನೆಟ್ ಬಳಕೆ ಬಹಳ ಸೀಮಿತವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನೆಟ್ ಹಾಗೂ ಸೈಬರ್ ಭದ್ರತೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಹ್ಯಾಕರ್ಗಳನ್ನು ತರಬೇತಿಗೊಳಿಸಲು ಉತ್ತರ ಕೊರಿಯಾ ಸರ್ಕಾರ ವಿದ್ಯಾರ್ಥಿಗಳನ್ನು ಚೀನಾ ಹಾಗೂ ರಷ್ಯಾದಂತಹ ದೇಶಗಳಿಗೆ ಕಳುಹಿಸುತ್ತಿದೆ. ಹಲವು ದೇಶಗಳು ನಿರ್ಬಂಧವನ್ನು ವಿಧಿಸಿದರೂ ಸಹ ಚೀನಾ ಹಾಗೂ ರಷ್ಯಾದೊಂದಿಗೆ ಉತ್ತಮ ಸಂಬಂಧವಿದೆ. ಕಾರಣ ಈ ದೇಶಗಳು ಅಮೆರಿಕದಂತಹ ದೇಶಗಳ ವಿರುದ್ಧವಾಗಿ ನಿಂತಿರುವುದು. ಈ ದೇಶಗಳ ಸಹಾಯದಿಂದ ತರಬೇತಿ ಪಡೆದಂತಹ ಹ್ಯಾಕರ್ಗಳು ಆರ್ಥಿಕ ಸಂಸ್ಥೆಗಳು ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ಗಳನ್ನು ಗುರಿಯಾಗಿಸಿ ದೇಶಕ್ಕೆ ದೊಡ್ಡ ಆರ್ಥಿಕ ಲಾಭವನ್ನೇ ತರುತ್ತಾರೆ. ನಿರ್ಬಂಧಗಳಿಂದ ಉಂಟಾದಂತಹ ನಷ್ಟವನ್ನು ಉತ್ತರ ಕೊರಿಯಾ ಈ ರೀತಿಯಾಗಿ ಸರಿದೂಗಿಸುತ್ತಿರಬಹುದು. ಭಾರತದ ಮೇಲಿನ ದಾಳಿಗಳು. ಈ ಹ್ಯಾಕರ್ಗಳು ಭಾರತದ ಮೇಲೂ ಸೈಬರ್ ದಾಳಿಗೆ ಪ್ರಯತ್ನಿಸಿದ್ದರು. 2019ರಲ್ಲಿ ತಮಿಳುನಾಡಿನ ಕೂಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೂ ದಾಳಿ ನಡೆಯಿತು. ಆದರೆ ಭಾರತ ಈ ಬೆದರಿಕೆಯನ್ನು ನಿವಾರಿಸಿ ಸಿಸ್ಟಮ್ಗೆ ನುಗ್ಗಲು ಪ್ರಯತ್ನಿಸಿದಂತಹ ಮಾಲ್ವೇರ್ಗಳನ್ನು ನಿಷ್ಕ್ರಿಯಗೊಳಿಸಿತು. ಒಂದು ದೇಶದ ಪರಮಾಣು ರಹಸ್ಯಗಳನ್ನು ತಿಳಿಯಲು ಆ ದೇಶದ ಶತ್ರು ರಾಷ್ಟ್ರಗಳು ಆಸಕ್ತಿ ವಹಿಸುತ್ತವೆ. ಉತ್ತರ ಕೊರಿಯಾಕ್ಕೆ ಭಾರತದೊಂದಿಗೆ ನೇರವಾಗಿ ವೈರತ್ವ ಇಲ್ಲದಿದ್ದರೂ ಕೂಡ ಈ ರೀತಿಯ ಬೇಹುಗಾರಿಕೆ ನಡೆಸುವ ಮೂಲಕ ಹಣ ಸಂಪಾದಿಸುವುದು ಅದರ ಉದ್ದೇಶವಾಗಿರಬಹುದು. ಉತ್ತರ ಕೊರಿಯಾ ಚೀನಾದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ. ಈ ನಿಟ್ಟಿನಲ್ಲಿ ಚೀನಾಕ್ಕೋ ಪಾಕಿಸ್ತಾನಕ್ಕೋ ಭಾರತದ ಪರಮಾಣು ರಹಸ್ಯಗಳನ್ನು ಸೋರಿಕೆ ಮಾಡುವ ಉದ್ದೇಶದೊಂದಿಗೆ ಈ ದಾಳಿ ನಡೆಸಿರಬಹುದು. ಚೀನಾ ಹ್ಯಾಕಿಂಗ್ಗೆ ಸಂಬಂಧಿಸಿ ಉತ್ತರ ಕೊರಿಯಾಕ್ಕೆ ನೆರವು ಒದಗಿಸುತ್ತದೆ. ಆದರೆ ಉತ್ತರ ಕೊರಿಯಾ ಮಿಲಿಟರಿ ರಕ್ಷಣಾ ವ್ಯವಸ್ಥೆಗಳಲ್ಲಿ ಪ್ರಬಲವಾಗುವುದನ್ನು ಚೀನಾ ವಿರೋಧಿಸುತ್ತದೆ. ಉತ್ತರ ಕೊರಿಯಾ ಮಿಲಿಟರಿ ರಕ್ಷಣಾ ವ್ಯವಸ್ಥೆಗಳಲ್ಲಿ ಎಷ್ಟು ಪ್ರಬಲವಾಗುತ್ತದೆಯೋ ಅಮೆರಿಕ ಅದನ್ನು ತಡೆಯಲು ಪ್ರಯತ್ನಿಸುತ್ತದೆ. ಅಂದರೆ ಅದರ ಮಿತ್ರ ರಾಷ್ಟ್ರಗಳಾದ ಜಪಾನ್ ಹಾಗೂ ದಕ್ಷಿಣ ಕೊರಿಯಾಗಳಲ್ಲಿ ಹೆಚ್ಚು ತನ್ನ ಮಿಲಿಟರಿ ನೆಲೆಗಳನ್ನು ಸ್ಥಾಪಿಸಲು ಅದು ಪ್ರಯತ್ನಿಸುತ್ತದೆ. ಇದು ಚೀನಾಕ್ಕೆ ದೊಡ್ಡ ಬೆದರಿಕೆಯಾಗಿದೆ. ಏಕೆಂದರೆ ಚೀನಾವು ತನ್ನ ಅಕ್ಕಪಕ್ಕದಲ್ಲಿ ಅಮೆರಿಕ ಮಿಲಿಟರಿ ನೆಲೆಗಳು ಇರುವುದನ್ನು ಬಯಸುವುದಿಲ್ಲ. ಆದ್ದರಿಂದ ಉತ್ತರ ಕೊರಿಯಾ ಇಂತಹ ನಿರ್ಬಂಧಗಳಲ್ಲಿ ಸಿಲುಕಿ ಹಣಕ್ಕಾಗಿ ಸೈಬರ್ ಅಪರಾಧಗಳನ್ನು ಮಾಡುವುದು ಚೀನಾಕ್ಕೆ ತುಂಬಾ ಒಳ್ಳೆಯದು. ಭಾರತದ ಪರಮಾಣು ರಹಸ್ಯಗಳನ್ನು ಸೋರಿಕೆ ಮಾಡಲು ಚೀನಾವು ಉತ್ತರ ಕೊರಿಯಾವನ್ನು ಬಳಸುವುದರಿಂದ ಅದು ನೇರವಾಗಿ ಸೈಬರ್ ಅಪರಾಧವನ್ನು ಮಾಡಿದಂತಾಗುವುದಿಲ್ಲ, ಮಾತ್ರವಲ್ಲ ಅವರ ಕೆಲಸವೂ ಆಗುತ್ತದೆ. ಹೀಗಾಗಿ ಈ ಹ್ಯಾಕರ್ಗಳು ಅಮೆರಿಕ, ಜಪಾನ್, ದಕ್ಷಿಣ ಕೊರಿಯಾ, ಚೀನಾ ಶತ್ರುಸ್ಥಾನದಲ್ಲಿ ನೋಡುವ ಭಾರತದಂತಹ ದೇಶಗಳ ಮೇಲೆ ಸೈಬರ್ ದಾಳಿ ನಡೆಸುವುದು ಚೀನಾಕ್ಕೆ ಲಾಭದಾಯಕವಾಗಿದೆ. ನಿರ್ಬಂಧಗಳಿಂದಾಗಿ ಆರ್ಥಿಕ ತೊಂದರೆಗಳನ್ನು ಅನುಭವಿಸುವಂತಹ ಈ ದೇಶವನ್ನು ತನ್ನ ಸ್ವಹಿತಾಸಕ್ತಿಗಳಿಗಾಗಿ ಬಳಸಿಕೊಳ್ಳಲು ಚೀನಾ ಇಲ್ಲಿ ಲೆಕ್ಕಾಚಾರ ಹಾಕುತ್ತಿದೆ. ಭಾರತದಲ್ಲಿ ಈ ಗುಂಪುಗಳ ದಾಳಿ ಕೇವಲ ಪರಮಾಣು ಸ್ಥಾವರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಬೈಬಿಟ್ ಕ್ರಿಪ್ಟೋ ಪ್ಲಾಟ್ಫಾರ್ಮ್ನಂತೆ ಭಾರತದ ಅತಿ ದೊಡ್ಡ ಅತ್ಯುತ್ತಮ ಕ್ರಿಪ್ಟೋ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದಾದ ವಜೀರ್ ಎಕ್ಸ್ ಅನ್ನು 2024ರಲ್ಲಿ ಇದೇ ಸೈಬರ್ ತಂಡವು ಕೊಳ್ಳೆ ಹೊಡೆದಿತ್ತು. ನಂತರ ಬಹಿರಂಗವಾದ ಮಾಹಿತಿಯ ಪ್ರಕಾರ ವಜೀರ್ ಎಕ್ಸ್ ಪ್ಲಾಟ್ಫಾರ್ಮ್ ಅನ್ನು ಹ್ಯಾಕ್ ಮಾಡುವ ಮೂಲಕ $236 ಮಿಲಿಯನ್ ಮೌಲ್ಯದ ಕ್ರಿಪ್ಟೋ ಕರೆನ್ಸಿಯನ್ನು ಕದ್ದಿದ್ದಾರೆ. ಇದು ವಜೀರ್ ಎಕ್ಸಿನ ಒಟ್ಟು ಕ್ರಿಪ್ಟೋ ಆಸ್ತಿಯ 45%ರಷ್ಟಿತ್ತು. ಇತ್ತೀಚೆಗೆ ಜಪಾನ್ನಂತಹ ದೇಶಗಳ ಡಿಜಿಟಲ್ ಆಸ್ತಿ ನಿರ್ವಹಣಾ ಕಂಪನಿಗಳನ್ನು ಗುರಿಯಾಗಿಸಿ ಇದೇ ಲಾಜರಸ್ ಕಂಪನಿಯು ಸೈಬರ್ ಅಟ್ಯಾಕ್ ಅನ್ನು ನಡೆಸಿತ್ತು. ಜಪಾನ್ ಮಾತ್ರವಲ್ಲ, ಅಮೆರಿಕ ದೇಶದ ದೊಡ್ಡ ಕಂಪನಿಗಳನ್ನು ಕೂಡ ಈ ಹ್ಯಾಕರ್ ಗುಂಪುಗಳು ಗುರಿಯಾಗಿಸುತ್ತಿವೆ. ಈ ಘಟನೆಗಳಿಂದಾಗಿ ದಕ್ಷಿಣ ಕೊರಿಯಾ, ಅಮೆರಿಕ, ಜಪಾನ್ ಹಾಗೂ ಭಾರತದಂತಹ ದೇಶಗಳಿಗೆ ಈ ಗುಂಪು ಸಮಾನ ಬೆದರಿಕೆಯಾಗಿದೆ. ಆದ್ದರಿಂದ ವಜೀರ್ ಎಕ್ಸ್ನ ವಿರುದ್ಧದ ಸೈಬರ್ ದಾಳಿಯನ್ನು ಯಾರು ನಡೆಸಿದ್ದಾರೆ ಎಂದು ಕಂಡುಹಿಡಿಯಲು ಹಾಗೂ ಬಹಿರಂಗಪಡಿಸಲು ಈ ಎಲ್ಲ ದೇಶಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದವು. ಲಾಜರ್ ಗ್ರೂಪ್ ಇದರ ಹಿಂದೆ ಇದೆ ಎಂಬುದು ಇದರಿಂದ ಜಗತ್ತಿಗೆ ತಿಳಿಯಿತು. ಇದೀಗ ಈ 4 ದೇಶಗಳ ಸರ್ಕಾರಗಳು ಇಂತಹ ಚಟುವಟಿಕೆಗಳನ್ನು ಮಟ್ಟ ಹಾಕಲು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಿವೆ.
ಸವಾಲುಗಳು ಹಾಗೂ ಭವಿಷ್ಯ. 2020ರಲ್ಲಿ ವಿಶ್ವದ ಅನೇಕ ಬ್ಯಾಂಕ್ಗಳಿಂದಾಗಿ $1.3 ಬಿಲಿಯನ್ ಹಣವನ್ನು ಕದ್ದ ಆರೋಪದ ಮೇರೆಗೆ ಅಮೆರಿಕವು 3 ಉತ್ತರ ಕೊರಿಯಾದ ಹ್ಯಾಕರ್ಸ್ಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಿತ್ತು. ಆದರೆ ಈವರೆಗಾಗಲಿ ಅವರ ಬಂಧನವಾಗಲಿ ವಿಚಾರಣೆಯಾಗಲಿ ನಡೆದಿಲ್ಲ. ಸೈಬರ್ ಅಪರಾಧಗಳಲ್ಲಿ ಭಾಗಿಯಾದವರನ್ನು ಹೆಸರಿಸಿದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತರ ಕೊರಿಯಾವನ್ನು ಪ್ರತ್ಯೇಕಿಸುವ ಪ್ರಯತ್ನ ಫಲಪ್ರದವಾಗುತ್ತಿಲ್ಲ. ಏಕೆಂದರೆ ಈಗಾಗಲೇ ಈ ದೇಶವು ಇತರ ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧ ಹೊಂದಿಲ್ಲ, ನಿರ್ಬಂಧಗಳನ್ನು ಎದುರಿಸುತ್ತಿವೆ. ಇನ್ನಷ್ಟು ನಿರ್ಬಂಧಗಳಿಗೆ ಅವಕಾಶವಿಲ್ಲ. ಉತ್ತರ ಕೊರಿಯಾವು ಸೈಬರ್ ಅಪರಾಧಗಳಲ್ಲಿ ಭಾಗಿಯಾಗಿರುವ ಆರೋಪವನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತದೆ ಹಾಗೂ ಇಂತಹ ಹ್ಯಾಕರ್ ಗುಂಪುಗಳನ್ನು ಅದು ರಕ್ಷಿಸುತ್ತದೆ. ಇವೆಲ್ಲವೂ ಅಮೆರಿಕ ಹಾಗೂ ಅವರ ಬೆಂಬಲಿಗರು ಸೃಷ್ಟಿಸಿದ ಕಟ್ಟುಕತೆಗಳು ಎಂಬುದಾಗಿ ಉತ್ತರ ಕೊರಿಯಾ ಸಮರ್ಥಿಸಿಕೊಳ್ಳುತ್ತದೆ. ಸೈಬರ್ ಕಾನೂನುಗಳನ್ನು ಪ್ರತಿ ದೇಶವು ಸುಧಾರಿಸುತ್ತಿದ್ದರೂ ಕೂಡ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ತಂತ್ರಜ್ಞಾನವು ಬೆಳೆಯುತ್ತಿದೆ. ಆದ್ದರಿಂದ ಅಪರಾಧಿಗಳಿಗೆ ಕಾನೂನು ಜಾರಿಯಾಗುವುದಕ್ಕಿಂತ ಮುಂಚೆಯೇ ಹೊಸ ತಂತ್ರಜ್ಞಾನದ ಮೂಲಕ ಇನ್ನಷ್ಟು ಅಪರಾಧಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಉತ್ತರ ಕೊರಿಯಾ ಜಾಗತಿಕ ಸೈಬರ್ ಜಾರಿ ಪರಿಸರ ವ್ಯವಸ್ಥೆಯ ಭಾಗವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಆದ್ದರಿಂದ ಉತ್ತರ ಕೊರಿಯಾವನ್ನು ನಿರ್ಬಂಧಗಳ ಮೂಲಕ ಪ್ರತ್ಯೇಕಿಸುವುದರಿಂದ ಇಂತಹ ಸೈಬರ್ ಅಪರಾಧವು ಹೆಚ್ಚಲು ಕಾರಣವಾಗುತ್ತದೆ. ಅಮೆರಿಕದಂತಹ ಪಾಶ್ಚಿಮಾತ್ಯ ದೇಶಗಳು ಈ ದೇಶದ ಬಗ್ಗೆ ರಾಜಕೀಯವಾಗಿ ತೋರಿಸುತ್ತಿರುವಂತಹ ಅಸ್ಪರ್ಶತೆ ಇದಕ್ಕೆ ದೊಡ್ಡ ಕಾರಣ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಮೊದಲ ಆಡಳಿತಾವಧಿಯಲ್ಲಿ ಉತ್ತರ ಕೊರಿಯಾ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಲು ಸಣ್ಣ ಪ್ರಯತ್ನವನ್ನು ಮಾಡಿದರಾದರೂ ಆ ಸಂದರ್ಭದಲ್ಲೂ ಕೂಡ ಇಂತಹ ಸೈಬರ್ ಅಪರಾಧಗಳಿಗೆ ಯಾವುದೇ ಕಡಿಮೆ ಇರಲಿಲ್ಲ. ಆದುದರಿಂದ ಯಾವುದೇ ದೇಶಗಳು ಉತ್ತಮ ಸಂಬಂಧ ಹೊಂದಲು ಪ್ರಯತ್ನ ಪಟ್ಟರೂ ನಿರ್ಬಂಧಗಳಿಂದ ಹಣದ ಸಮಸ್ಯೆ ಎದುರಿಸುತ್ತಿರುವಂತಹ ಮತ್ತು ಜಗತ್ತಿನ ಮುಂದೆ ಯಾವುದೇ ನೈತಿಕತೆ ಹೊಂದಿಲ್ಲ ಎಂಬ ಆರೋಪಕ್ಕೆ ಗುರಿಯಾಗಿರುವಂತಹ ಈ ದೇಶವು ಮುಂದಿನ ದಿನಗಳಲ್ಲೂ ಸೈಬರ್ ಅಪರಾಧವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುವುದಿಲ್ಲ. ಅಥವಾ ಅವರು ನಡೆಸುವಂತಹ ಅಪರಾಧಗಳನ್ನು ಯಾವುದೇ ಅಂತಾರಾಷ್ಟ್ರೀಯ ಏಜೆನ್ಸಿಗಳಿಗಾಗಲಿ ದೇಶಗಳಿಗಾಗಲಿ ತಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗುವುದಿಲ್ಲ. ಇಲ್ಲಿಯ ತನಕ ಉತ್ತರ ಕೊರಿಯಾದ ಲ್ಯಾಸರಸ್ ಎನ್ನುವಂತಹ ಹ್ಯಾಕಿಂಗ್ ತಂಡ ನಡೆಸಿದಂತಹ ಕೃತ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸಿರುವೆ. ವಿಡಿಯೋ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಏನಾದರೂ ಫೀಡ್ಬ್ಯಾಕ್ಗಳಿದ್ದಲ್ಲಿ ತಿಳಿಸಿ ಎಂದು ಹೇಳುತ್ತಾ, ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರುತ್ತೇನೆ. ಎಲ್ಲರಿಗೂ ವಂದನೆಗಳು.